ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಕೃಷ್ಣಾ ನದಿಯ ಒಳಹರಿವು. ಕೃಷ್ಣಾ ನದಿಯಲ್ಲಿ ಸದ್ಯ 1,50,000 ಕ್ಯೂಸೆಕ್ನ ಒಳಹರಿವು ಅಪಾಯದ ಮಟ್ಟ ಮೀರ್ತಾ ಇದೆ. ವೇದಗಂಗಾ ದೂದಗಂಗಾ ನದಿ ಬೆಳಗಾವಿಯಲ್ಲಿ 11 ಸಂಪರ್ಕ ಸೇತುವೆಗಳು ಮುಳುಗಡೆ ಆಗ್ಬಿಟ್ಟಿದೆ. ದೇವಸ್ಥಾನ, ದರ್ಗಾ, ಸ್ಮಶಾನ ಭೂಮಿ ಸೇರಿ ಜಮೀನುಗಳು ಜಲಾವೃತವಾಗಿದೆ. ನದಿಗಳ ರೌದ್ರಾವತಾರ ಬಿಚ್ಚಿಡ್ತಾ ಇದೆ ಡ್ರೋನ್ ದೃಶ್ಯಗಳು. ದೂದಗಂಗಾ, ವೇದಗಂಗಾ, ಕೃಷ್ಣಾ ನದಿಗಳ ಅಬ್ಬರ ಡ್ರೋನ್ನಲ್ಲಿ ಸೆರೆ ಸಿಗ್ತಾ ಇದೆ. ನೋಡಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನಮ್ಮಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಳೆ ಇಲ್ಲ ಅಂತಂದ್ರೂ ಈಗ ಹಳ್ಳ ಕೊಳ್ಳಗಳು ಹರಿತಾ ಇದೆ. ಕಾರಣ ಏನು ಅಂದರೆ ಅಕ್ಕಪಕ್ಕದ ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಾ ಇರೋದು. ಸೊ ಇದೀಗ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಕೃಷ್ಣಾ ನದಿಯ ಒಳಹರಿವು. 2 ವಾರದ ಹಿಂದಿನ ಸಿಚುವೇಶನ್ಸೇ ಬೇರೆ ಇತ್ತು. ಎಲ್ಲ ಒಣಗಿ ಕೂತಿತ್ತು, ಭೂಮಿ ಬಾಯಿ ಬಿಡ್ಕೊಂಡಿರೋ ಥರ ಕಾಣಿಸ್ತಾ ಇತ್ತು. ಈಗಿನ ದೃಶ್ಯ ನೋಡಿ ಎಷ್ಟು ಸುಂದರ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರವಾಹದ ಪರಿಸ್ಥಿತಿನೂ ಇದೆ. ಮಳೆ ವಿಪರೀತ ಆದ್ರೂ ಸಮಸ್ಯೆನೇ, ಕೊಚ್ಕೊಂಡು ಹೋಗ್ಬಿಡುತ್ತೆ ಬದುಕುಗಳು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಕೃಷ್ಣಾ ನದಿಯಲ್ಲಿ ಸದ್ಯ 1,50,000 ಕ್ಯೂಸೆಕ್ನ ಒಳಹರಿವಿದೆಯಂತೆ. ಅಪಾಯದ ಮಟ್ಟ ಮೀರಿ ವೇದಗಂಗಾ, ದೂದಗಂಗಾ ನದಿ ಹರಿತಾ ಇರೋದು. ಬೆಳಗಾವಿಯಲ್ಲಿ ಇಲ್ಲಿವರೆಗೂ ಸುಮಾರು 11 ಸೇತುವೆಗಳು, ಬೇರೆ ಬೇರೆ ಊರುಗಳಿಗೆ, ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ 11 ಸೇತುವೆಗಳು ಮುಳುಗಡೆ ಆಗ್ಬಿಟ್ಟಿದೆ. ದೇವಸ್ಥಾನ, ದರ್ಗಾ, ಸ್ಮಶಾನದ ಭೂಮಿ ಸೇರಿ ಜಮೀನುಗಳು ಜಲಾವೃತವಾಗಿರೋದು. ನದಿಗಳ ರೌದ್ರಾವತಾರವನ್ನು ಬಿಚ್ಚಿಡ್ತಾ ಇದೆ ಡ್ರೋನ್ನ ದೃಶ್ಯಗಳು. ದೂದಗಂಗಾ, ವೇದಗಂಗಾ, ಕೃಷ್ಣಾ ನದಿಗಳ ಅಬ್ಬರ ಡ್ರೋನ್ನಲ್ಲಿ ಸೆರೆ ಸಿಕ್ಕಿದೆ.